ನಮ್ಮದು ICDS ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ನಾವು 29 ವರ್ಷ 40 ವರ್ಷ 50 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ನಮಗೆ ಯಾವುದೇ ಕನಿಷ್ಠ ವೇತನ ಅಂತ ಜಾರಿ ಬಂದಿಲ್ಲ. ಆದ್ದರಿಂದ ಗೌರವಧನ ಅಂತ ಕೊಡ್ತಾ ಇದ್ದಾರೆ, 10,000 ಕೊಡ್ತಾ ಇದ್ದಾರೆ. ಅದು ಯಾತಕ್ಕೂ ಸಾಕಾಗ್ತಾಯಿಲ್ಲ. ಅದರಿಂದ ನಾವು ಈ ಸರಿ ಕನಿಷ್ಠ ವೇತನ 50 ವರ್ಷ ಏನು ಇದು ಮಾಡಿದ್ದೀವಲ್ವ, ಅದಕ್ಕೆ ಕನಿಷ್ಠ ವೇತನ ಮಾಡ್ಕೊಂಡೇ ಹೋಗಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀವಿ. ಹೋರಾಟ ಹೆಂಗಿರುತ್ತೆ ನಿಮ್ಮದು? ಸರ್ಕಾರ ಪ್ರತಿಕ್ರಿಯೆ ಕೊಡಲಿಲ್ಲ ಅಂತ? ಇಲ್ಲ ಸರ್, ಹೋರಾಟ ನಾವು ಬಿಡಲ್ಲ. ಕನಿಷ್ಠ ವೇತನ ಜಾರಿ ಮಾಡ್ಕೊಂಡೇ ನಾವು ಮನೆಗೆ ಹೋಗ್ತೀವಿ. ನಮ್ಮ ಮಕ್ಕಳು, ಗಂಡ, ಅತ್ತೆ, ಮಾವ, ನಾವು ಕಾಯಿಲೆರು ಸುಮಾರು ಜನ ಇದ್ದೀವಿ. ಎಲ್ಲರನ್ನೂ ಬಿಟ್ಟೇ ಬಂದಿದ್ದೀವಿ, ತೀರ್ಮಾನ ಮಾಡ್ಕೊಂಡೇ ಬಂದಿದ್ದೀವಿ. ಈ ಸರಿ ಕನಿಷ್ಠ ವೇತನ ಮಾಡ್ಕೊಂಡೆ ನಾವು ಹೋಗೋದೇ ಇಲ್ಲ, ವಾಪಸ್ ತಾಣಲ್ಲ. ಕಳೆದ ತಿಂಗಳು ಆಶಾ ಕಾರ್ಯಕರ್ತರು ಧರಣಿ ಮಾಡಿದ್ರು, ಅವ್ರು 4-5 ದಿನ ಇಲ್ಲೇ ವಾಸ್ತವ ಹೂಡಿದ್ರು. ಹೌದು. ನೀವು ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ? ಪ್ಲಾನ್ ಏನಿಲ್ಲ ಸರ್, ನಾವು ಪ್ರತಿ ವರ್ಷ ಮಾಡ್ತಾನೆ ಇದ್ದೀವಿ. ನಾವು ಬಡ್ಜೆಟಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಬಡ್ಜೆಟ್ ಕಾಯ್ತೀವಿ, ಮತ್ತೆ ಹೋರಾಟ ಮಾಡ್ತೀವಿ, ಮತ್ತೆ ಇದನ್ನೇ ಹೇಳಿ ವಾಪಸ್ ಕಳಿಸ್ತಾ ಇದ್ದಾರೆ. ಈ ಸರಿ ಮಾತ್ರ ನಾವು ಈ ಭರವಸೆಗೆಲ್ಲ ಒಪ್ಪಲ್ಲ. ನಮಗೆ ಆದೇಶ ಬರಬೇಕು, ಕನಿಷ್ಠ ವೇತನ ನಾವು ಮಾಡ್ತೀವಿ ನಾವು ಇದರಲ್ಲಿ ಅಂತೇಳ್ಬಿಟ್ಟು ಆದೇಶ ಕೊಟ್ಟರೆ ನಾವು ಮನೆಗೆ ಹೋಗ್ತೀವಿ, ಇಲ್ಲಾಂದರೆ ಹೋಗಲ್ಲ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ 6ನೇ ಗ್ಯಾರಂಟಿ ಆಶಾ ಕಾರ್ಯಕರ್ತರು ಮತ್ತು ಹೌದು ಕನಿಷ್ಠ ವೇತನ ಅಂತ ಸರ್ಕಾರ ಹೇಳಿತ್ತು. 1.5 ವರ್ಷ ಆದರೂ ಯಾವುದನ್ನು ಮಾಡಿಲ್ಲ ಇವರು. ಕನಿಷ್ಠ ವೇತನ ಮಾಡ್ತೀವಿ, 6ನೇ ಗ್ಯಾರಂಟಿ 5 ಗ್ಯಾರಂಟಿ ಮಾಡಿದ್ರು. 6ನೇ ಗ್ಯಾರಂಟಿಲಿ ನಾವು ಆಶೆಗಳಿಗೆ, ಬಿಸಿ ಅಡುಗೆರಿಗೆ, ಅಂಗನವಾಡಿಯರಿಗೆ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಯಾವುದೇ ಇದನ್ನು ಈಗಿಲ್ಲ ಅಂತ ಹೇಳ್ತಾ ಇದೆ ಸರ್ಕಾರ. ಅದನ್ನು ಏನು ಅಂತ ತೀರ್ಮಾನ ಮಾಡಿ ಯಾರು ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಕನಿಷ್ಠ ವೇತನ ಆಗಲೇಬೇಕು. ನಮಗೆ ಆಗದಲ್ಲೇ ನಾವು ಈ ಮುಷ್ಕರನ ಕೈ ಬಿಡಲ್ಲ. ಗ್ಯಾರಂಟಿಗಳು ಮತ್ತು ಆಶಾ ಕಾರ್ಯಕರ್ತರು ಸರ್ಕಾರಿ ನೌಕರರ ಸಂಬಳದಿಂದ ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗ್ತಾ ಇದೆ. ಇದರಿಂದ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಸರ್ಕಾರದ ಅಭಿಪ್ರಾಯ. ಸರ್ಕಾರಕ್ಕೆ ಹೊರೆ ಆಗುತ್ತೆ ಸರ್, ಯಾವುದನ್ನು ಇದು ಮಾಡಲ್ಲ. ಹಂಗಂತ ನಾವು ಜೀವನ ಮಾಡೋದು ಬೇಡ, ನಮ್ಮ ಮಕ್ಕಳು ಸಾಕೋದು ಬೇಡ. ನಮ್ಮನ್ನು ನೆಚ್ಕೊಂಡು ಇದ್ದಾರಲ್ವ ಸರ್ ಫ್ಯಾಮಿಲಿಲಿ, ನಮ್ಮನ್ನ ನೆಚ್ಕೊಂಡು ನಮ್ಮ ಮಕ್ಕಳು ಇದ್ದಾರಲ್ವ. ನಾವು ಅವರಂತೆ ನಮ್ಮ ಮಕ್ಕಳನ್ನು ಬೆಳೆಸೋದು ಬೇಡವಾ? ಬೇರೆ ಯಾರನ್ನೋ ಮಾಡ್ತೀವಿ. ನಾವೀಗ ಅಂಗನವಾಡಿಲಿ ಕರ್ಕೊಂಬಂದು ಮಕ್ಕಳನ್ನ ಇದು ಮಾಡ್ತೀವಿ, ಬೇರೆಯವ್ರ ಮಕ್ಕಳನ್ನ ಸಾಕ್ತೀವಿ, ಬೇರೆಯವ್ರ ಮಕ್ಕಳು ಚೆನ್ನಾಗಿರ್ಲಿ ಅಂತ ಇದು ಮಾಡ್ತೀವಿ. ಹಂಗಂತ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕಲ್ವ, ನಮ್ಮ ಫ್ಯಾಮಿಲಿನೂ ಚೆನ್ನಾಗಿರ್ಬೇಕಲ್ವ, ನಾವು ಇದಾಗಬೇಕಲ್ವ. ಇವ್ರು ಕೊಡೋ 10,000 ಏನಕ್ಕೂ ಸಾಲಲ್ಲ. ನಮಗೆ ಮಕ್ಕಳನ್ನೊಂದು ಎಜುಕೇಷನ್ ಕೊಡಿಸ್ತೀವಿ, ಇನ್ನಕ್ಕೂ ಸಾಲಲ್ಲ. ಸೀರೆ ತಗೊಂಡ್ರೆ ಬಟ್ಟೆ ಜಾಕೆಟಿಗಾಗಲ್ಲ, ಜಾಕೆಟ್ ತಗೊಂಡ್ರೆ ಸೀರೆಗಾಗಲ್ಲ. ಆ ಥರ ಸಂಬಳ ಕೊಡ್ತಾರೆ. ಹೊಟ್ಟೆಗಿದ್ರೆ ಬಟ್ಟೆಗಿಲ್ಲ, ಬಟ್ಟೆಗಿದ್ರೆ ಹೊಟ್ಟೆಗಿಲ್ಲ. ಯಾವ ಥರ ಜೀವನ ಮಾಡೋದು? 10,000ದಲ್ಲಿ ಏನು ಬರುತ್ತೆ ಸರ್? ಈಗಿನ ಕಾಲದಲ್ಲಿ ಏನಾರು ಬರುತ್ತಾ? ಅವ್ರೇನು ಹೇಳಿ ಏನು ಬರುತ್ತೆ 10,000ಕ್ಕೆ ಅಂತ? ಈಗೆಲ್ಲ ಗಗನಕ್ಕೆ ಹೋಗಿದೆ. ಎಲ್ಲ ರೇಟು ಜಾಸ್ತಿ ಆಗೈತೆ. ತರಕಾರಿ ರೇಟ್ ಜಾಸ್ತಿ ಆಗಿದೆ, ದಿನಸಿ ಸಾಮಾನು ಜಾಸ್ತಿ ಆಗಿದೆ, ಬಸ್ ಚಾರ್ಜ್ ಜಾಸ್ತಿ ಆಗಿದೆ, ಎಲ್ಲದೂ ಜಾಸ್ತಿ ಆಗಿದೆ. ಅದಕ್ಕೆ ಅವಾಗಿಂದನೂ 10,000 ಅಂದ್ಕೊಂಡು ಹೋದರೆ 10,000ಕ್ಕೆ ಏನು ಬರುತ್ತೆ ಸರ್? ಈಗಿನ ಕಾಲದಲ್ಲಿ ಏನು ಬರುತ್ತೆ ಹೇಳಿ ನೋಡೋಣ. ಅಂಗನವಾಡಿ ಮಕ್ಕಳು ಕಡಿಮೆ ಆಗ್ತಾ ಇದ್ದಾರೆ ಅಂತ ಇದೆ, ಅದು ಕಾರಣ ಏನಾಗಿರ್ಬೋದು? ಕಾರಣ ಏನಾಗಿದೆ? ಎಜುಕೇಷನ್ನು. ಇವ್ರ ಸೌಲಭ್ಯ, ಇದು ಫುಡ್ಡು, ಇದನ್ನೆಲ್ಲ ನೀಟಾಗಿ ಕೊಟ್ಟರೆ ನಾವು ಮಾಡ್ತಾಯಿದ್ದೀವಿ ಸರ್. ಸಾಕಷ್ಟು ಯಾರೂ ಈಗ ಭಾಗ್ಯಲಕ್ಷ್ಮಿ ಬಂದಮೇಲೆ ಇದು ಕಾರ್ಮೆಂಟ್ಗಳಿಗೆ ಹೋಗೋದು ಕಡಿಮೆ ಆಗಿದೆ. ಆದಷ್ಟು ನಮ್ಮಲ್ಲೇ ಬರ್ತಾ ಇದ್ದಾವೆ. ಕೆಲವೊಂದು ಏರಿಯಾದಲ್ಲಿ ಕಡಿಮೆ ಆಗಿರ್ಬೋದು, ಕೆಲವೊಂದು ಇದರಲ್ಲಿ 30-40 ಇದ್ದೇ ಇದೆ. ಮಕ್ಕಳು ಇದೇನು ಕಡಿಮೆ ಆಗಿಲ್ಲ, ಚೆನ್ನಾಗಿದೆ.